ನಮಸ್ಕಾರ ಕನ್ನಡಿಗರೇ, ನಿಮಗಾಗಿ ಒಂದು ಚಿತ್ರಕಥೆ. ಸರಿ ಬನ್ನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಮಕ್ಕಳನ್ನ ತೋರಿಸ್ತಾರೆ. ಅಣ್ಣ ತಮ್ಮ ಅನ್ಕೋತೀನಿ. ಸೀದಾ ಕಾರಲ್ಲಿ ಒಂದ್ ಮನೆಗ್ ಬಂದ್ರು. ಆಕ್ಚುಲಿ ಇದು ಅವ್ರ ಅಮ್ಮನ ಮನೆ. ಅಪ್ಪ ಅಮ್ಮನ ಇಬ್ರಿಗೂ ಡಿವೋರ್ಸ್ ಆಗಿದೆ. ಅದಕ್ಕಾಗಿ ಮಕ್ಕಳು ಒಂದ್ ವಾರ ಅಪ್ಪನ ಮನೆಯಲ್ಲಿ, ಒಂದ್ ವಾರ ಅಮ್ಮನ ಮನೇಲಿ ಇರ್ಬೇಕಾಗತ್ತೆ. ಅಪ್ಪನ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದ್ರು. ಇನ್ನ ಅಮ್ಮನ ಮನೆಗ್ ಬಂದ್ರಲ್ಲ, ಖುಷಿಯಾಗಿ ಇಬ್ರು ಮನೆ ಒಳಗಡೆ ಹೋಯ್ತಾವ್ರೆ. ಅಮ್ಮ ಅಮ್ಮ ಅಂತ ಕರಿತಾವ್ರೆ. ಅಮ್ಮ ನೋಡಿದ್ರೆ ಮಕ್ಕಕ್ಕೊಂದು ಮಾಸ್ಕ್ ಹಾಕೊಂಡ್ ಬರ್ತಾರೆ. ಯಾಕಪ್ಪ ಅಂದ್ರೆ ಅಮ್ಮನಿಗೆ ಮಕ್ಕದಲ್ಲೇನೋ ಸರ್ಜರಿ ಆಗಿರಂಗೈತೆ. ಇದು ಮಕ್ಕಳಿಗೆ ಗೊತ್ತಿರಲ್ಲ. ಸರಿ, ಅಮ್ಮನು ಕರ್ಕೊಂಡೋಗಿ ಬೆಡ್ರೂಮ್ ಅಲ್ಲಿ ಕುಂಡ್ರಿಸ್ಕೊಂಡು ಕೆಲವೊಂದು ರೂಲ್ಸ್ ಹೇಳ್ತಾರ ಮಕ್ಕಳಿಗೆ. ನೋಡ್ರಪ್ಪ, ನನ್ ಪರ್ಮಿಷನ್ ಇಲ್ಲದೆ ಬರ್ಬೇಡ್ರಿ, ಓಕೆ? ಯಾಕಂದ್ರೆ ಮಕ್ಕಳಿಗೆ ನಾನು ಸ್ವಲ್ಪ ಸರ್ಜರಿ ಮಾಡ್ಕೊಟ್ಟಿದ್ದೀನಿ ಕಣ್ರೋ, ನನ್ನ ಡಿಸ್ಟರ್ಬ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಬ್ಬರು ಮಕ್ಕಳಿಗೂ ಹೇಳ್ತಾರೆ. ಆಕ್ಚುಲಿ ಅಮ್ಮ ಇಬ್ಬರು ಮಕ್ಕಳಿದಾರಲ್ಲ, ಒಬ್ಬನೇ ನೋಡಿ ಹೇಳ್ತಾ ಇರೋದು. ಯಾಕಂದ್ರೆ ಒಬ್ಬ ಅಲ್ಲಿ ಎದ್ದಿ ಓಡೋಗ್ಬಿಟ್ನಲ್ಲ. ಹಂಗೆ ನೈಟ್ ಆಯ್ತು, ಇಬ್ರು ಮಲ್ಕೊಂಡಿದ್ದಾರೆ. ಏನೋ ಕುಸ್ಕುಸ್ ಅಂತ ಮಾರಾಡ್ತಾವ್ರ ಇಬ್ರು. ಅಮ್ಮ ಅದನ್ನ ಆಚ್ ಕಡೆಯಿಂದ ನಿಂತ್ಕೊಂಡು ಕೇಳಿಸ್ಕೊಂತ ಅವ್ರೆ. ಹಂಗೆ ಬೆಳಗ್ಗೆ ಆಯ್ತು, ಅಲ್ಲೊಂದು ಶೆಡ್ ಇದೆ. ಆ ಶೆಡ್ ಹತ್ರ ಹೋಗಿ ಇಬ್ರು ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆ ಅಮ್ಮ ಬಂದ್ಬಿಟ್ಟು, ಲೇ ಯಾಕೋ ನೀನು ಹೇಳಿಲ್ವ ಇಲ್ಲಿ ಬರಬೇಡ ಅಂತ ಅಂತೇಳಿ ಆ ಹುಡುಗನ್ನ ತಳ್ಬಿಡದ. ಹಂಗೆ ಮನೆಗ್ ಬಂದ್ರು. ತಮ್ಮ ಅಣ್ಣನಿಗೆ ಟಿಂಚರ್ ಆಗ್ತಾವನೆ. ಅಣ್ಣ ನನಗೇನೋ ಡೌಟ್ ಕಣೋ, ಇವರು ನಮ್ಮ ಅಮ್ಮನೇ ಅಲ್ಲ ಅಂತ ಅಂತೇಳಿ ತಮ್ಮ ಹೇಳಿದ ತಕ್ಷಣ ಅಣ್ಣನ್ಗೊಂಥರ ಶಾಕು. ಇರ್ಬೋದಾ ತಮ್ಮ ಹೇಳೋದ್ ನಿಜ ಇರ್ಬೋದಾ ಅಂತ. ಹಂಗೆ ನೈಟ್ ಆಯ್ತು, ಇಬ್ರು ಮಲ್ಕೊಂಡಿದ್ದಾರೆ. ಸಡನ್ ಆಗಿ ಅಣ್ಣನಿಗೆ ಏನೋ ಒಂಥರ ಕನ್ಸು. ಕಣ್ಬಿಟ್ಟು ನೋಡಿದ್ರೆ ಚುಚ್ಚ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಂಗೆ ನಿದ್ದೆ ಗೆಡ್ತಲ್ವಾ, ಆಚೆ ಬಂದ್ ನೋಡ್ತಾನೆ. ಅಲ್ಲಿ ಅವ್ರ ಅಮ್ಮ ಮಿರರ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಬಿದ್ದವ್ರೆ. ಅದು ನೋಡಿ ಇವನಿಗೊಂಥರ ಶಾಕು. ಯಾಕಂದ್ರೆ ಇವರಮ್ಮ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಫಸ್ಟ್. ಆಕ್ಚುಲಿ ಅವರೊಂದು ಸೆಲೆಬ್ರಿಟಿ, ಅದೇ ಗುರು ಮೂವಿ ಆಕ್ಟ್ರೇನ. ಅದಕ್ಕಾಗಿ ಇಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತಿದ್ದಾರೆ. ಅದು ಮಕ್ಳಿಗೆ ಗೊತ್ತಿಲ್ವಲ್ಲ. ಮಗ ಬೆಳಗ್ಗೆ ಒಂದು ಡ್ರಾಯಿಂಗ್ ಕೊಟ್ಟಿರ್ತಾನೆ ಅಮ್ಮನ ಕೈಯಲ್ಲಿ. ಆ ಡ್ರಾಯಿಂಗ್ ಅವರು ಡಸ್ಟ್ ಬಿನ್ ಅಲ್ಲಿ ಬಿಸಾಕ್ಬಿಟ್ಟವ್ರೆ. ಆ ಡ್ರಾಯಿಂಗ್ ಅಲ್ಲಿ ಇಬ್ರು ಮಕ್ಕಳು ಫೋಟೋ ಬರ್ತಿದೆಯಲ್ಲ. ಸರಿ, ಮಕ್ಳಿಗೆ ಸ್ವಲ್ಪ ಡೌಟ್ ಜಾಸ್ತಿ ಆಯ್ತು. ಒಂದ್ ಕೆಲಸ ಮಾಡೋ, ತಗೋ ವಾಕಿ ಟಾಕಿ, ಇದರಲ್ಲಿ ನಂಬರ್ ಫಿಕ್ಸ್ ಮಾಡ್ಬಿಟ್ಟು ಅದಕ್ಕೊಂದು ಟೇಪ್ ಹಾಕ್ಬಿಡು, ತಗೊಂಡೋಗಿ ಅಮ್ಮನ ರೂಮ್ ಅಲ್ಲಿ ಇಕ್ಕು. ನೈಟ್ ಏನಾಗುತ್ತೆ ಅಂತ ನಾವು ಕೇಳ್ಕೊಂಬೋದಲ್ಲ ಅಂತೇಳಿ ತಮ್ಮ ಒಂದು ಐಡಿಯಾ ಕೊಡ್ತಾನೆ. ಅಣ್ಣನು ಸರಿ ಓಕೆ, ನೀನ್ ಹೇಳೋದು ಕರೆಕ್ಟೇ ಅಂತೇಳಿ ಅದನ್ನ ತಗೊಂಡೋಗಿ ಬೆಡ್ ಕೆಳಗಡೆ ಬಚ್ಚಿಕ್ತಾರೆ. ತಿರ್ಗಾ ನೈಟ್ ಆಯ್ತು, ಅಮ್ಮ ಬಂದ ಹಂಗೆ ಇಲ್ಲಿ ಫೀಲಿಂಗ್ ಅಲ್ಲಿ ದಮ್ಮೇನ ಹೊಡಿತಾರಂಗ ಅವ್ರೆ. ಆ ಡಸ್ಟ್ ಬಿನ್ ಅಲ್ಲಿ ಬಿದ್ದಿದ್ದ ಪೇಪರ್ ಇವಾಗ ಆಚೆ ಬಿದ್ದೈತೆ. ಅಮ್ಮನ್ಗೆ ಲೈಟ್ ಆಗಿ ಡೌಟ್ ಆಯ್ತು, ಮಕ್ಳೇ ನನ್ನ ರೂಮಿಗೆ ಬಂದವರ ಅಂತ. ಯಾಕಂದ್ರೆ ಇವರು ಫಸ್ಟ್ ಹೇಳಿದ್ದಾರೆ ನಾನು ಪರ್ಮಿಷನ್ ಇಲ್ಲದೆ ಬರ್ಬಾಡ್ರಿ ಅಂತ. ಸರಿ, ಬೆಳಗ್ಗೆ ಆಯ್ತು, ಅಮ್ಮಂದೊಂದು ಹಳೆ ಫೋಟೋ ಇಕ್ಬಿಟ್ಟು ಇವರು ಇವಾಗ ಒಂದು ಕ್ಯಾಮ್ರಲ್ಲಿ ಒಂದು ಫೋಟೋ ಹಿಡ್ಕೊಂಡಿದ್ದಾರೆ. ಲೋ, ಅಮ್ಮನ್ ಕಣ್ಣು ಬಂದಿ ಬ್ಲೂ ಕಲರ್ ಕಣ ಇರೋದು, ಬಟ್ ಇವಳು ನೋಡು ಗ್ರೇ ಕಲರ್ ಇದೆ. ಯಾಕಂದ್ರೆ ಮರ್ಯಾದೆ ಚೇಂಜ್ ಆಗೋಯ್ತು. ಯಾಕಂದ್ರೆ ಅದು ಅವ್ರ ಅಮ್ಮನೇ ಅಲ್ಲ ಅಂತ ಅನ್ಕೊಂಡಿದ್ದಾರೆ ಇಬ್ರು. ಇದೆಲ್ಲ ಅಮ್ಮ ಆಚೆ ಕಡೆ ಇದ್ಕೊಂಡು ಕೇಳಿಸ್ಕೊಂತವ್ರೆ. ಲೋ ಯಾಕ್ರೋ ಇನ್ನು ನಿದ್ದೆ ಮಾಡಿಲ್ಲ, ನಿಮ್ಗೇನು ನಿದ್ದೆ ಬಂದಿಲ್ವಾ, ಮಲ್ಕೊಡ್ರು ಅಂತ ಬಂದ್ ಬೈತಾರೆ. ಆ ಹುಡುಗ ಬಡ್ಕೊಂಡ್ಬಿಡ್ತಾನೆ. ನೀನ್ ಜಾಸ್ತಿ ಮಾತಾಡ, ನಮ್ಮಮ್ಮ ಈ ತರ ಮಾತಾಡೋದೇ ಇಲ್ಲ, ನೀನ್ ಯಾರು ಅಂತ ಕೇಳ್ಬಿಡ್ತಾನೆ. ಅವ್ರ ಅಮ್ಮನ್ಗೊಂಥರ ಫೀಲ್ ಆಗುತ್ತೆ. ಅವ್ರ ಅಮ್ಮ ಅಣ್ಣನ ಹತ್ರ ಮಾತ್ರ ಮಾತಾಡ್ತಾವ್ರೆ, ತಮ್ಮನ ಹತ್ರ ಮಾತಾಡ್ತಾನೆ ಇಲ್ಲ ಅಲ್ಲ. ಇವ್ರನ್ನ ಹೆಂಗಾದ್ರೂ ಚೆಕ್ ಮಾಡ್ಲೇಬೇಕಂತೇಳಿ ಅಣ್ಣ ಕೈಯಲ್ಲಿ ಒಂದು ಗೊಂಬೆ ಗನ್ ಅನ್ಕೋತೀನಿ ತಗೊಂಡ್ ಹಂಗೆ ರೂಮಿಗೆ ಬರ್ತಾನೆ. ಅಮ್ಮ ಟಬ್ಬಲ್ಲಿ ಸ್ನಾನ ಮಾಡ್ತಾವ್ರೆ. ನಿಧಾನಕ್ಕೆ ಆ ಮಾಸ್ಕ್ ಓಪನ್ ಮಾಡ್ತಾನೆ. ಟಕ್ ಅಂತ ಅಮ್ಮ ತಿರುಗ್ತಾರೆ ನೋಡಿ. ಇವನು ಭಯ ಬಿದ್ದು ಹಂಗೆ ಗನ್ನಲ್ಲೇ ಹೊಡೆದ್ಬಿಡ್ತಾನೆ ತಲೆ ಮೇಲೆ. ಅವರಮ್ಮ ಲೈ ಯಾಕೋ ಹಿಂಗ್ ಮಾಡ್ತೀಯ ಅಂತ ಕೇಳ್ತಾರೆ. ಟಕ್ ಅಂತ ಇಬ್ರು ಆಚೆ ಬಂದ್ಬಿಟ್ಟು ಡೋರ್ ಲಾಕ್ ಹಾಕೊಂಡ್ಬಿಡ್ತಾರೆ. ನೀನ್ ನಮ್ಮಮ್ಮ ಅಲ್ಲ, ಇಲ್ಲಿಂದ ಹೊಂಟೋಗು ಅಂತ ಆ ಹುಡುಗರು ಹೇಳ್ತಾರೆ. ಅವರಮ್ಮ ಕೇಳಲ್ಲ, ಡೋರ್ ಓಪನ್ ಮಾಡ್ಕೊಂಡು ಸೀದಾ ಒಳಗಡೆ ಬರ್ತಾರೆ. ಯಾಕ್ರೋ ಈಗ ಮಾಡ್ತಾ ಇದೀರಾ, ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಅಂತ ಕೇಳಿದ ತಕ್ಷಣ ಹೇಳೋ ಮಾತು ಕೇಳು, ತಿರ್ಗಾ ಹೊಂಟೋಗು ಅಂತ ಅಣ್ಣ ಅದನ್ನೇ ಹೇಳ್ತಾವನೆ. ನೀನ್ ನಮ್ಮಮ್ಮನೇ ಅಲ್ಲ, ಹೊಂಟೋಗ್ಬಿಡು ಅಂತೇಳಿ ಆ ಹುಡುಗನ ಒಂಥರ ವಾರ್ನಿಂಗ್ ಕೊಡಂಗ ಅವನೇ. ಅವರು ಕೇಳೋ ಗಂಟ ಕೇಳ್ಬಿಟ್ಟು ಪಟ್ ಅಂತ ಹೊಡೆದ್ಬಿಡ್ತಾರೆ ಕೆನ್ನ ಮೇಲೆ. ಸ್ವಲ್ಪ ತುಟಿ ಹೊಡೆದೋಗುತ್ತೆ. ತಿರ್ಗಾ ಅವನು ನಮ್ಮ ಅಮ್ಮ ಹಿಂಗೆಲ್ಲ ನಮ್ಮನ್ನ ಹೊಡೆದಿದ್ದೇ ಇಲ್ಲ, ನೀನ್ ನೋಡ್ರೆ ಹೊಡಿತಾ ಇದೆಯಾ, ನಮ್ಮ ಅಮ್ಮನೆಲ್ಲ ಹೊಂಟೋಗು ಅಂತ ಹೇಳಿದ್ದೆ. ತಿರ್ಗಾ ಹೇಳ್ತಾನ ಹುಡುಗ. ಅಮ್ಮನಿಗೆ ಫೀಲಿಂಗ್ ಆಗೋಯ್ತು. ಸೀದಾ ರೂಮ್ ಬಂದು ಉಗುರಿನ ಕಟ್ ಮಾಡ್ಕೊಂತವ್ರೆ. ನೋಡಿದ್ರೆ ಚರ್ಮ ಹಂಗೆ ಸುಲ್ಕೊಂಡ್ ಬರ್ತಾ ಇದೆ. ಇದನ್ನ ಒಂಥರ ಭಯಂಕರವಾಗಿ ತೋರಿಸ್ತಾರ. ಅದನ್ನ ಫುಲ್ ಮೈಯಲ್ಲಿರೋ ಚರ್ಮ ಎಲ್ಲ ಸುಲಿತಾವ್ರೆ. ಹಂಗೇನೆ ಒಂಥರ ಬ್ಲಾಕ್ ಕಲರ್ ಆಗೋದ್ರು. ನೋಡಿದ್ರೆ ಇದೆಲ್ಲ ಒಂದು ಕನ್ಸು. ತಮ್ಮ ಬಂದವನೇ, ಅಣ್ಣ ನಾವ್ ಇಲ್ಲಿಂದ ಹೊಂಟೋಗೋಣ ಬಾ, ಈ ಜಾಗ ಸರಿಲ್ಲ ಕಣೋ ಅಂತ ಹೇಳಿದ ತಕ್ಷಣ ಇಬ್ರು ಹಂಗೆ ಟಾರ್ಚ್ ಲೈಟ್ ತಗೊಂಡು ರೋಡ್ಗೆ ಹೋಯ್ತಾರೆ. ಫುಲ್ಲು ಮಳೆ ಬಂತು. ಅಲ್ಲಿ ಪಕ್ಕದಲ್ಲಿ ಒಬ್ರು ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂತಾರೆ. ಅವ್ರಿಬ್ರು ಅಲ್ಲೇ ಮಲ್ಕೊಂತಾರೆ. ಹಂಗೆ ನಿದ್ದೆ ಮಾಡ್ತಾ ಅವ್ರೆ. ಕಿಟಕಿಯಿಂದ ಯಾರೋ ಬಂದಂಗಾಯ್ತು. ಯಾರಪ್ಪ ಅಂತ ನೋಡ್ರೆ ಇವ್ರ ಅಮ್ಮ ಮೈಯಲ್ಲಿ ಒಂದ್ ಚೂರುನು ಚರ್ಮನೇ ಇಲ್ಲ. ಲೇ ಬಾರೋ ಇಲ್ಲಿ ಅಂತ ಹಂಗೆ ಅದುಮ್ತಾರ ನೋಡಿ. ಟಕ್ ಅಂತ ಕಂಡ್ಬಿಟ್ರೆ ಇದೆಲ್ಲ ಒಂದ್ ಕನ್ಸು. ಅಲ್ಲಿ ಯಾರೋ ಶರೀಫ್ ಅವ್ರು ಬಂದವ್ರೆ. ಶರೀಫ್ ಅಂದ್ರೆ ಪೊಲೀಸ್ ಅಂತ ಅರ್ಥ. ಯಾಕ್ರ ಮಕ್ಳ ಏನ ಮಾಡ್ತಾ ಇದೀರಾ ಇಲ್ಲಿ? ಇಲ್ಲ, ಈ ತರ ನಮ್ಮಮ್ಮ ತುಂಬಾ ಟಾರ್ಚರ್ ಮಾಡ್ತಾರೆ ಸರ್, ಅವ್ರು ನಮ್ಮ ಅಮ್ಮನೇ ಅಲ್ಲ ಅವರು. ಹಂಗೆ ಹೆಂಗಂತ ಮಕ್ಳು ಹೇಳಿದ ತಕ್ಷಣ ಸೀದಾ ಪೊಲೀಸ್ ಅವರು ಆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಬಂದು ಪೊಲೀಸ್ ಹತ್ರ ಎಂಕ್ವೈರಿ ಮಾಡ್ತಾವ್ರೆ. ಏನಮ್ಮ ನಿಮ್ ಮಕ್ಕಳು ಈ ತರ ಕಂಪ್ಲೇಂಟ್ ಕೊಟ್ಟರು ನಿನ್ ಮೇಲೆ, ಏನ್ ತುಂಬಾ ಅವ್ರಿಗೆ ನೀನು ಟಾರ್ಚರ್ ಕೊಡ್ತೀಯಂತೆ? ಸರ್ ನಾನೇ ಒಂದು ಸೆಲೆಬ್ರಿಟಿ ಸರ್, ಮಕ್ಕದಲ್ಲಿ ಒಂದು ಸ್ವಲ್ಪ ಗಾಯ ಆಗಿತ್ತು ಅಂದ್ಬಿಟ್ಟು ಮೊನ್ನೆ ತಾನೇ ಸರ್ಜರಿ ಮಾಡ್ಕೊಂಡಿದ್ದೆ, ಅದಕ್ಕೆ ಭಯ ಬಿದ್ದವ್ರೆ ಸರ್. ಸರ್ ಒಂದು ವಿಷಯ ಗೊತ್ತಾ, ನನ್ನ ಮದುವೆಯಾಗಿ ನನ್ನ ಗಂಡ ಕೂಡ ಹೊಂಟೋದ, ನಾನು ಹೆಂಗೋ ಕಷ್ಟ ಬಿದ್ದವ್ರನ್ನ ಸಾಕೊಂತ ಇದ್ದೀನಿ, ಹಿಂಗ್ ನೋಡ್ರೆ ಹಿಂಗ್ ಮಾಡ್ತಾರೆ ಸರ್ ಅಂತ ಹೇಳಿದ ತಕ್ಷಣ ಪೊಲೀಸ್ ಸ್ವಲ್ಪ ಸಮಾಧಾನ ಆಗ್ಬಿಡ್ತಾರೆ. ಸರಿ ನಮ್ಮ ಇನ್ಮೇಲೆ ನೋಡ್ಕೊ ಮಕ್ಕಳನ್ನ ಹುಷಾರಾಗಿ ಅಂತೇಳಿ ಪೊಲೀಸ್ ಅವರು ಅಲ್ಲಿಂದ ಹೊಂಟೋಯ್ತಾರೆ. ನೈಟ್ ಅಮ್ಮ ಡ್ರಿಂಕ್ ಏನೋ ಮಾಡ್ತಾರಂಗ ಅವ್ರೆ. ಸೀದಾ ಬರ್ತಾರೆ ಮಕ್ಕಳ ಹತ್ರ ಮಾತಾಡ್ತಾರೆ. ಬಟ್ ಇಬ್ರು ಮಕ್ಕಳು ನಿದ್ದೆ ಮಾಡ್ತಾವ್ರೆ. ಸರಿ ಅಂತೇಳಿ ಅದೇ ಫೀಲಿಂಗ್ ಅಲ್ಲಿ ಬೆಡ್ರೂಮ್ಗೆ ಹೋಯ್ತಾರೆ. ಹತ್ಕೊಂಡ್ ಕುಂತವ್ರೆ. ಹಂಗೆ ಬೆಳಗ್ಗೆ ಆಯ್ತು, ಕಣ್ ಬಿಟ್ರೆ ಇವ್ರ ಕೈನ ಯಾರೋ ಕಟ್ಟಾಕಿರಂಗ ಐತೆ. ಯಾರು ಅಂತ
ನೋಡಿದ್ರೆ ಆ ಮಕ್ಕಳು ಮಗ ಕಟ್ಟಾಕ್ಬಿಟ್ಟ ನಮ್ಮನ್ನ. ಅಮ್ಮ ಲವ್ ಯಾಕೋ ಹಿಂಗ್ ಮಾಡ್ತಾ ಇದೀರಾ, ಬಿಚ್ಚೋ ನೀನ್ ನಮ್ಮ ಅಮ್ಮನೇ ಅಲ್ಲ ಯಾರಂತ ಹೇಳ್ಬಿಡು ಅಂತ ದೊಡ್ಡ ಮಗ ಹೇಳ್ತಾವನೆ. ಲವ್ ನಿನಗೆ ನಿನ್ ತಮ್ಮ ಏನಾರು ಕಾಣಿಸ್ತಾವನು, ಏನು ಇಲ್ಲೇ ಅವನಲ್ಲ ಪಕ್ಕದಲ್ಲೇನೆ, ಹೇಳೋ ಮಾತು ಕೇಳು ಮಗನೆ, ಅವನ್ ಮಾತು ಕೇಳ್ಬೇಡ ಪ್ಲೀಸ್ ತೆಗಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಆ ಫೋಟೋ ತೋರಿಸ್ಬಿಟ್ಟು ಇದು ನಮ್ಮಮ್ಮ, ನೀನು ನಮ್ಮ ಅಮ್ಮನೇ ಅಲ್ಲ, ನೀನು ನಮ್ಮಮ್ಮನ ಕಣ್ಣು ಬ್ಲೂ ಕಲರ್ ಇರುತ್ತೆ, ಅರೆ ನಿನ್ ಕಣ್ಣು ಗ್ರೇ ಕಲರ್ ಐತೆ, ಯಾಕೆ ನೀನ್ ಯಾರು, ನೀನ್ ನಮ್ಮಮ್ಮ ಅಲ್ಲ, ನಿಜ ಹೇಳು ನಮ್ಮಮ್ಮನ ಏನ್ ಮಾಡ್ತೀಯ ಅಂತ ಮಗ ಕೇಳ್ತಾವನೆ. ಅವ್ರಮ್ಮನೋ ಎಷ್ಟೋ ಹೇಳ್ತಾವ್ರೆ, ಲವ್ ನಾನೇ ಕಣೋ ನಿಮ್ಮಮ್ಮ ಅಂತ. ಇವನು ಕೇಳಲ್ಲ, ಬಕೆಟ್ ನಿರುತ್ತೆ ಹಂಗೆ ಉಯ್ದು ಬಿಡ್ತಾನೆ. ಹೇಳೋ ಮಾತು ಕೇಳೋ ನಾನು ನಿಮ್ಮಮ್ಮ ಕಣೋ ಅಂತ ಎಷ್ಟೆಷ್ಟೋ ಹೇಳ್ತಾರೆ, ಬಟ್ ಅವನು ಕೇಳೋದೇ ಇಲ್ಲ. ಆ ಡ್ರಾಯಿಂಗ್ ನ ತಗೊಂಬಂದ್ ತೋರ್ಸಾನೆ. ನಮ್ಮಮ್ಮ ಈ ಡ್ರಾಯಿಂಗ್ ನ ಅರ್ಧ ಹಾಕ್ತಾರ, ನೀನ್ ಅರ್ಧ ಹಾಕಿದ್ಯ ಅಂದ್ರೆ ನಮ್ಮಮ್ಮನಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ, ನೀನ್ ಹಾಕಿ ಡ್ರಾಯಿಂಗ್ ಅರ್ಧ ಹಾಕ್ದೆ. ಅವ್ರ ಅಮ್ಮನಿಗೆ ಗೊತ್ತಾಗೋಯ್ತು ಪಕ್ಕ ತಮ್ಮ ಜೊತೆಲೇ ಅವನೇ ಅಂತ. ಸರಿ ತಮ್ಮ ಜೊತೆ ಇದ್ರೆ ಇವ್ರಿಗೇನ್ ಟೆನ್ಷನ್, ನೋಡೋಣ ಇರಿ. ಹಂಗೆ ದೊಡ್ಡ ಮಗನ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಾವ್ರೆ. ಮಗನಿಗೆ ಒಂದ್ ಸ್ವಲ್ಪ ಮನಸ್ಸು ಚೇಂಜ್ ಆದಂಗ ಐತೆ. ಟಕ್ ಅಂತ ಅಲ್ಲಿ ತಮ್ಮ ಕರಿತಾನೆ, ಅಣ್ಣ ಬಾ ಬೇಗ ಇಲ್ಲಿ ಅಂತ. ಸರಿ ಇವ್ನು ಕೇಳಿಸ್ ಅನ್ಬಿಟ್ಟು ಸೀದಾ ಕೆಳಗಡೆ ಹೋಯ್ತಾನೆ. ಅಣ್ಣ ಅವನ್ನ ಮಾತ್ರ ಬಿಚ್ಚದೆ ಅನ್ಕೋ, ಇವಾಗ ಅವಳನ್ನ ನಮ್ಮನ್ನ ಸಾಯಿಸೇ ಬಿಡ್ತಾಳೆ ಕಣೋ, ಬಾ ಇಲ್ಲಿಂದ ಹೊಂಟೋಗೋಣ ಅಂತೇಳಿ ಬ್ಯಾಗ್ ಅಲ್ಲಿ ಎತ್ಕೊಂಡು ರೆಡಿ ಮಾಡ್ತಾವನೆ. ಈ ಕಡೆ ಅಣ್ಣ ತಿರ್ಗಾ ಬಂದ ಅಮ್ಮನ ಹತ್ರ ಹೆಂಗೋ ಹುಡುಗ ಕಾಪಾಡ್ತಾನೆ ಅನ್ಕೊಂಡ್ರೆ ಸೀದಾ ಅವ್ರ ಅಮ್ಮನ ಬಾಯಿಗೆ ಬಟ್ಟೆ ತುರುಕ್ತಾವನೆ. ಯಾಕಂದ್ರೆ ಬಡ್ಕೊಂಡ್ಬಿಟ್ರೆ ಆಚೆ ಕೇಳಿಸ್ಬಿಡುತ್ತಲ್ಲ. ತಿರ್ಗಾ ಅಣ್ಣ ತಮ್ಮ ಇಬ್ರು ಬ್ಯಾಗ್ ಎತ್ಕೊಂಡು ಮನೆಯಿಂದ ಆಚೆ ಹೋಗೋಕೆ ರೆಡಿ ಆದ್ರು. ಟಕ್ ಅಂತ ಅಲ್ಲಿ ಪೊಲೀಸರು ಬಂದ್ಬಿಟ್ರು. ಪಾ ಎಲ್ಲಪ್ಪ ನಿಮ್ಮಮ್ಮ, ಅಂಕಲ್ ನಮ್ಮಮ್ಮ ಆಚೆ ಹೋಗಿದಾರೆ ಅಂಕಲ್, ಮನೇಲೇ ಇಲ್ಲ. ಹೌದಾ ಎಲ್ಲೋದ್ರು ಅಂತ ಪೊಲೀಸ್ ಅವ್ರು ಕೇಳ್ತಾರೆ. ಬಟ್ ಅವರು ಮೇಲ್ಗಡೆ ಇದಾರಲ್ಲ, ಅವರು ಪಾಪ ಬಡ್ಕೊಂತವ್ರು, ಯಾಕಂದ್ರೆ ಬಾಯಿಗೆಲ್ಲ ಇವಾಗ ಟೇಪ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕಾಗಿ ಬಡ್ಕೊಳಕ್ ಆಗ್ತಲ್ಲ ಅವ್ರ ಕೈಯಲ್ಲಿ. ಇಲ್ಲಪ್ಪ ಇಲ್ಲೊಂದು ಫಂಕ್ಷನ್ ಮಾಡ್ತಾ ಇದೀವಿ, ವರ್ಷ ವರ್ಷ ನಿಮ್ಮಮ್ಮ ಡೊನೇಷನ್ ಮಾಡ್ತಾ ಇರೋ, ಅದಕ್ಕಾಗಿ ಕೇಳಿದೆ ಅಂತ ಹೇಳಿದ ತಕ್ಷಣ ಈ ಮಕ್ಕಳೇ ಅಂಕಲ್ ಸಾಯಂಕಾಲ ಬನ್ನಿ ನಮ್ಮಮ್ಮ ಸಿಗ್ತಾರೆ ಅಂತೇಳಿ ಆ ಪೊಲೀಸ್ ಅವ್ರನ್ನ ಕಳಿಸ್ತಾರೆ. ಪೊಲೀಸ್ ಹೋಯ್ತಾವ್ರೆ, ಏನೋ ಒಂದು ಸೌಂಡ್ ಬಂತು, ಟಕ್ಕಂತ ಒಬ್ರು ಪೊಲೀಸ್ ಅವ್ರು ತಿರುಗ್ತಾರೆ. ಇಲ್ಲ ಅಂಕಲ್ ಅದು ಮೇಲ್ಗಡೆ ಬೆಕ್ಕಿದೆ ಅದಿರಬೇಕು. ಓಕೆನಪ್ಪ ಹುಷಾರಾಗಿ ಇದ್ಕೊಳ್ಳಿ ಅಂತೇಳಿ ಪೊಲೀಸ್ ಅವರು ಅಲ್ಲಿಂದ ಹೊಂಟೋದ್ರು. ಈ ಕಡೆ ಅಣ್ಣ ತಮ್ಮ ಇಬ್ರು ಮನೆ ಬಿಟ್ಟು ಆಚೆ ಹೋಯ್ತಾರಲ್ಲ, ಅಮ್ಮನ ಬ್ಯಾಗ್ ಹೇಳಿದೆ ಅಂತ ಚೆಕ್ ಮಾಡ್ತಾನೆ ಅಣ್ಣ. ನೋಡಿದ್ರಲ್ಲಿ ಲೆನ್ಸ್ ಇದೆ, ಹಂಗಾರೆ ಕಣ್ಣಿಗೆ ಹಾಕೋ ಲೆನ್ಸ್, ಹಂಗಂದ್ರೆ ಅಮ್ಮ ಹೇಳಿದ್ ನಿಜಾನೇ, ಅವ್ರ ಕಣ್ಣಿಗೆ ಲೆನ್ಸ್ ಹಾಕವ್ರೆ ಅಂತೇಳಿ ಓಡ್ ಬರ್ತಾನೆ ಅಣ್ಣ. ಬಟ್ ತಮ್ಮ ಬಿಡ್ತಾ ಇಲ್ಲ. ಬೇಡ ಕಣೋ ಅವಳನ್ನ ಕಾಪಾಡಬೇಡ, ಡೋರ್ ತೆಗಿ ಅಂತ ಹೇಳ್ತಾನೆ. ತಮ್ಮ ಹಂಗೆ ಮಾಡಿ ಅಣ್ಣ ಹಂಗೆ ಮಾಡಿ ಆ ಕೈಯಲ್ಲಿ ಹಾಕಿರೋ ಗಂಟೆಲ್ಲ ಬಿಸ್ತಾನೆ. ಅಮ್ಮ ಇವಾಗಾರೆ ಗೊತ್ತೈತ ಮಗನೆ ಅಂತೇಳಿ ಸ್ವಲ್ಪ ಅವನಿಗೆ ಸಮಾಧಾನ ಮಾಡ್ತಾರೆ. ಅದೇ ಮನೆ ಆಚೆ ಒಂದು ಸಡ್ಡಿತ್ತು ಗೊತ್ತಾ, ಆ ಸಡ್ಡ ಹತ್ರ ಇಬ್ರು ಹೋಯ್ತಾವ್ರೆ. ಅಮ್ಮ ಇವ್ನಿಗೆ ಏನಾದ್ರು ಮಾಡ್ಬಿಡ್ತಾರ ಇವಾಗ, ನನಗೂ ಅದೇ ಡೌಟ್. ಸರಿ ಅಂತೇಳಿ ಹಂಗೆ ಮೆಟ್ಲತ್ತಿ ಮೇಲ್ಗಡೆ ಹೋಯ್ತಾರೆ. ಅವ್ನು ಕೇಳ್ತಾವನೆ ತಮ್ಮನಿಗೆ ಏನಾಯ್ತು ಅನ್ಬಿಟ್ಟು. ತಮ್ಮ ಆಕ್ಚುಲಿ ಇಲ್ಲಿಂದಾನೆ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಸತ್ತೋಗಿರ್ತಾನೆ ಅವ್ನ ಟೈಮಲ್ಲಿ. ಅದಕ್ಕಾಗಿ ಅವ್ನ ತಮ್ಮನೇ ಅಲ್ಲ, ಇಷ್ಟು ದಿನ ಇವನ್ ಜೊತೆ ಇದ್ದಿದ್ದು ಕಲ್ಪನೆ. ಅವನು ತಮ್ಮ ಇದ್ದಾನೆ ಅಂತ ಅಲ್ಲಿ ಒಂದು ಗೋಡೆ ತೋರ್ಸಾರ ನೋಡಿ, ಆ ಗೋಡೆ ಒಂದು ಮಳೆ ಇದೆ, ಆ ಮಳೆಗೆ ಹೊಡ್ಕೊಂಡು ಅವನು ಸತ್ತೋಗಿರ್ತಾನೆ. ತಮ್ಮ ಇದ್ದಾನೆ ಅನ್ಕೊಂಡು ಇಷ್ಟ ದಿನ ಅನ್ಕೊಂಡಿದ್ದಾನೆ. ಬಟ್ ಅವ್ರ ಅಮ್ಮ ಎಷ್ಟೋ ಹೇಳ್ತಾರೆ, ಹುಡುಗ ನಂಬಲ್ಲ. ಇಲ್ಲ ನನ್ನ ತಮ್ಮ ಅವನೇ, ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ಹಿಂಗ್ ತಳ್ತಾನೆ ನೋಡಿ. ಅವ್ರಮ್ಮ ಸೀದಾ ಕೆಳಗಡೆ ಬಿದ್ದೋಗ್ತಾರೆ. ಅವ್ನ ಕೈಲಿ ಒಂದು ಬೆಟರ್ ಮಾರ್ಕ್ಸ್ ಲೈಟ್ ಇರುತ್ತಲ್ಲ, ಆ ಲೈಟ್ ಹೊಡೆದೋಗಿ ಕೆಳಗಡೆ ಬೀಳುತ್ತೆ ನೋಡಿ, ಫುಲ್ ಆ ಶೆಡ್ಡೆ ಅಂಟ್ಕೊಂಡ್ಬಿಡ್ತದೆ. ಇವನು ಹಂಗೆ ಆಚೆ ಬರ್ತಾನೆ. ನೋಡಿದ್ರೆ ಒಂದು ಕೈ ಬಂತು. ಆಕ್ಚುಲಿ ತಮ್ಮ ಅವ್ರ ಜೊತೆನೇ ಇದ್ದಾನೆ ನೋಡಿ. ಈ ಅಮ್ಮ ಯಾರ್ರೀ ಮಾಟ ಮಂತ್ರ ಮಾಡವ್ರ, ಅದನ್ನ ಈ ಪಟಲ್ ತೋರಿಸಿಲ್ಲ. ಹಂಗೆ ಈ ಮೂವಿನ ಮುಗಿಸ್ತಾರೆ. ನೋಡಕ್ಕೂ ಸೇಮ್ ಅವ್ರ ಅಮ್ಮನ ತರನೇ ಇದಾರಲ್ಲ. ಓಕೆ ಈ ಮೂವಿ ಇಷ್ಟ ಆದ್ರೆ ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲ್ ಸಿಗೋಣ. ಬಾಯ್.